ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಈಗ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳು ದಿನನಿತ್ಯ ಒಂದು ಹೆಚ್ಚಾಗ್ತಾನೆ ಇರುವಂತದ್ದಾಗಿರುತ್ತೆ. ಸೆಕೆಂಡ್ PUC ಪರೀಕ್ಷೆನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಏನು ಎತ್ತ ಅಂತ ದಿನಕ್ಕೊಂದು ಹೊಸ ಹೊಸ ಸುದ್ದಿಗಳು, ಹೊಸ ಹೊಸ ಒಂದು ಅಪ್ಡೇಟ್ಗಳಾಗಿರ್ಬೋದು ಅಥವಾ ಹೊಸ ಹೊಸ ಒಂದು ಮಾಹಿತಿಗಳಾಗಿರ್ಬೋದು ಸಿಗ್ತಾ ಇರುತ್ತೆ. ಈ ದಿನಾಂಕ ರಿಸಲ್ಟ್, ಆ ದಿನಾಂಕ ರಿಸಲ್ಟ್ ಅಂತೆಲ್ಲ ಇದೀಗ ಸೆಕೆಂಡ್ PUC ಪರೀಕ್ಷೆನ ಬರೆದಿರುವಂತಹ ವಿದ್ಯಾರ್ಥಿಗಳು ಒಂದು ಗೊಂದಲದ ಒಂದು ವಾತಾವರಣದಲ್ಲಿ ಇದ್ದಾರೆ. ಸೊ ವಿದ್ಯಾರ್ಥಿಗಳು ಒಂದು ಆತಂಕದಲ್ಲಿ ಅಥವಾ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಅಥವಾ ಕ್ಯೂರಿಯಾಸಿಟಿಯಿಂದ ವಿದ್ಯಾರ್ಥಿಗಳು ಯಾವಾಗ ಅವರ ಒಂದು ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಲಿದೆ ಅಂತ ಒಂದು ಹುಡುಕಾಟವನ್ನ ನಡೆಸ್ತಾ ಇರೋದಾಗಿರುತ್ತೆ. ಇದೀಗ ಸೆಕೆಂಡ್ PUC ಪರೀಕ್ಷೆನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸುದ್ದಿಗಳು ಕೂಡ ಆಯಿತು. ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಹಾಗೆ ಹೀಗೆ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 5ನೇ ತಾರೀಕಿನಂದು ರಿಸಲ್ಟ್ ಅಂತೆಲ್ಲ ಸುದ್ದಿಗಳು ಬಂತು. ಇದೀಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ವಿದ್ಯಾರ್ಥಿಗಳು ಒಂದು ಮಾಹಿತಿ ಕೂಡ ಬಂದಿರುವಂತದ್ದಾಗಿರುತ್ತೆ. ಒಂದು ಬದಲಾವಣೆ ಕೂಡ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಏನು ಬದಲಾವಣೆ ಆಗಿದೆ, ಯಾವ ಕಾರಣಕ್ಕಾಗಿದೆ, ಇದಕ್ಕೂ ಮುಂಚೆ ಇದ್ದಂತ ಮಾಹಿತಿ ಏನಾಗಿರ್ತಾಗಿದ್ರೆ ಇವಾಗ ಒಂದು ರಿಸಲ್ಟ್ ಕುರಿತಿರುವಂತ ಮಾಹಿತಿ ಏನಾಗಿದೆ ಆಗಿದ್ರೆ ರಿಸಲ್ಟ್ ಯಾವಾಗ ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಒಂದು ಅಧಿಕಾರಿಗಳು ಏನು ಮಾಹಿತಿನ ಕೊಟ್ಟಿದ್ದಾರೆ ಇದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿಗಳನ್ನ, ಸುದ್ದಿಗಳನ್ನ ನಂತರದಲ್ಲಿ ಒಂದು ಸೆಕೆಂಡ್ PUC ಪರೀಕ್ಷೆನ ಪಾಸ್ ಆದಂತ ಉತ್ತೀರ್ಣ ಆದಂತ ವಿದ್ಯಾರ್ಥಿಗಳಿಗೆ ಅಥವಾ ಏನಾದ್ರು ವಿದ್ಯಾರ್ಥಿಗಳೇನಾದ್ರು ಕಡಿಮೆ ಮಾರ್ಕ್ಸ್ ಬಂದಂತ ಪಕ್ಷದಲ್ಲಿ ರಿವಲ್ಯೂಷನ್, ರೀಟೋಟಲಿಂಗ್, ಸ್ಕ್ಯಾನರ್ಡ್ ಕಾಪಿ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಎರಡನೇ ಪರೀಕ್ಷೆ, ಮೂರನೇ ಪರೀಕ್ಷೆ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಇತರೆ ಒಂದು ಮಾಹಿತಿಗಳು ಅಂದ್ರೆ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಮುಂದಿನ ಒಂದು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿಗಳನ್ನ ಕನ್ನಡದ ಯೂಟ್ಯೂಬ್ ಚಾನಲ್ ಉಚಿತವಾಗಿ ಪಡ್ಕೋತಾ ಇರಬಹುದಾಗಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂತಹ ಹೊಸ ವಿದ್ಯಾರ್ಥಿಗಳು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳನ್ನ ಪಡ್ಕೋತಾ ಇರಬಹುದು ಅಂತ ಹೇಳ್ತಾ, ಸೊ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇದೀವಿ. ಮೊದಲನೇದಾಗಿ ಒಂದೊಂದಾಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತವೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಅಂದ್ರೆ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ ಒಂದೇನಿದೆಯಲ್ಲ ಅಂದ್ರೆ 3 ಬಾರಿ ಪರೀಕ್ಷೆನ ಮಾಡ್ತೇವೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲೇ ಇದೀಗ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳ 20 ಅಂದ್ರೆ 1ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 20ನೇ ತಾರೀಕಿನ ತನಕ, ಮಾರ್ಚ್ ತಿಂಗಳ 1ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 20ನೇ ತಾರೀಕು 2025ರ ತನಕ ಕರ್ನಾಟಕ ರಾಜ್ಯದಲ್ಲಿ ಒಂದು ದ್ವಿತೀಯ PUC ಅಂದ್ರೆ ಸೆಕೆಂಡ್ PUC ಒಂದು ವಾರ್ಷಿಕ ಪರೀಕ್ಷೆ ಒಂದು ನಡೆದಿರುವಂತದ್ದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಎಲ್ಲ ಕೂಡ ಒಂದು ಬೇಗನೆ ಶುರು ಕೂಡ ಮಾಡಿದರೆ ಇದೀಗ ಬರ್ತಿರುವಂತಹ ಮಾಹಿತಿನ ನಿಮಗೆ ತಿಳಿಸ್ತಾ ಇರುವಂತದ್ದು. ಸಾಕಷ್ಟು ಸುದ್ದಿಗಳು ಕೂಡ ವಿದ್ಯಾರ್ಥಿಗಳಿಗೆ ಹಬ್ಬಿದ್ವು. ರಿಸಲ್ಟ್ ಆ ದಿನಾಂಕದಂದು, ಈ ದಿನಾಂಕದಂತ ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನಮಗೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಕಮೆಂಟ್ ಅಲ್ಲೂ ಕೂಡ ಕೇಳ್ತೀರಿ ಯಾವ ದಿನಾಂಕದಂದು ರಿಸಲ್ಟ್ ಬರುತ್ತೆ ಏನು ಎತ್ತ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳನ್ನ ತಿಳಿಸ್ಕೊಡಿ, ಏನು ಸುದ್ದಿಗಳು ಬರ್ತಾ ಇದಾವೆ, ನಮಗೂ ಕೂಡ ಆ ಡೇಟ್ಗೆ ರಿಸಲ್ಟ್ ಅಂತ, ಈ ಡೇಟ್ಗೆ ರಿಸಲ್ಟ್ ಅಂತ ಒಂದು ಸುದ್ದಿಗಳು ಬರ್ತಿದಾವೆ. ನಿಜವಾಗ್ಲೂ ಯಾವ್ದನ್ನ ನಂಬಬೇಕು ಗೊತ್ತಾಗ್ತಿಲ್ಲ, ದಯವಿಟ್ಟು ಪ್ಲೀಸ್ ತಿಳಿಸಿ ಸರ್, ತಿಳಿಸಿ ಬ್ರೋ ಅಂತೆಲ್ಲ ಇನ್ಸ್ಟಾಗ್ರಾಮ್ ಕೂಡ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದಾರೆ ಈಗಲೂ ಕೂಡ. ಅಥವಾ ಈಗ ವಿಡಿಯೋ ನೋಡ್ತಾ ಇದ್ರು ಕೂಡ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಬಂದಿರುತ್ತೆ. ಸೊ ಅದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಯಾವುದೇ ಒಂದು ಫೇಕ್ ನ್ಯೂಸ್ ಇನ್ನೊಂದು ಮತ್ತೊಂದನ್ನ ಕೊಟ್ಟಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣವಾಗಿರುವಂತಹ ಮಾಹಿತಿಗಳನ್ನ ಕೂಡ ಕ್ಲಿಯರ್ ಮಾಡ್ತಾ ಬಂದಿರುವಂತದ್ದಾಗಿರುತ್ತೆ. ಇದೀಗ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲಾಖೆ ಒಂದು ಮೂಲದ ಮಾಹಿತಿಗಳನ್ನ ಹುಡುಕುವಂತ ಪಕ್ಷದಲ್ಲಿ ಇಲಾಖೆ ಕೊಟ್ಟಿರುವಂತಹ ಒಂದು ಮಾಹಿತಿ ಏನಾಗಿರುತ್ತೆ ಅಂದ್ರೆ ಸುಮಾರು 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೆಕೆಂಡ್ PUC ಒಂದು ವಾರ್ಷಿಕ ಪರೀಕ್ಷೆನ ಈ ವರ್ಷ ಬರ್ದಿರ್ತಾರೆ. ಸೊ ಈ ಒಂದು 7 ಲಕ್ಷಕ್ಕೂ ಅಧಿಕ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳು ಇದೆಲ್ಲ ಇದರಲ್ಲಿ ರಿಪೀಟರ್ಸ್ ವಿದ್ಯಾರ್ಥಿಗಳು, ಪ್ರೈವೇಟ್ ವಿದ್ಯಾರ್ಥಿಗಳು, ನಂತರದಲ್ಲಿ ಒಂದು ಫ್ರೆಶರ್ಸ್ ವಿದ್ಯಾರ್ಥಿಗಳು ಈ ಪರೀಕ್ಷೆನ ತೆಗೆದುಕೊಂಡಿರ್ತಾರೆ. ಈ ಒಂದು 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಪೈಕಿ ಈ ಒಂದು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಮುಗಿದಂತ ಮಾರನೇ ದಿನದಿಂದನೇ ವ್ಯಾಲ್ಯೂಯೇಷನ್ ಅನ್ನ ಶುರು ಮಾಡೋದಾಗಿರುತ್ತೆ. ಸೆಕೆಂಡ್ PUC ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಕರೆಕ್ಷನ್ ಅನ್ನ ನಂತರದಲ್ಲಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಕಾರ್ಯ ಏನಿತ್ತಲ್ಲ ಅದರ ಒಂದು ವ್ಯಾಲ್ಯೂಯೇಷನ್ ಅನ್ನ ಒಂದು 76ಕ್ಕೂ ಹೆಚ್ಚಿಗೆ ಒಂದು ಮೌಲ್ಯಮಾಪಕ ಘಟಕಗಳಲ್ಲಿ ಅಂದ್ರೆ ಸೆಂಟರ್ಗಳಲ್ಲಿ ವ್ಯಾಲ್ಯೂಯೇಷನ್ ಗಳನ್ನ ಕೂಡ ಮಾಡಿರುವಂತದ್ದಾಗಿರುತ್ತೆ, ಮೌಲ್ಯಮಾಪನ ಕೇಂದ್ರಗಳಲ್ಲಿ. ನಂತರದಲ್ಲಿ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಸುಮಾರು 25ಕ್ಕೂ ಅಂದ್ರೆ 25,000ಕ್ಕೂ ಅಧಿಕ ಒಂದು ಮೌಲ್ಯಮಾಪಕರಿಂದ ಮೌಲ್ಯಮಾಪನ ಕಾರ್ಯವನ್ನು ನಡೆಸಲಾಗ್ತಿದೆ ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ 25,000ಕ್ಕೂ ಅಧಿಕ ಶಿಕ್ಷಕರಿಂದ ಅಂದ್ರೆ ಒಂದು ಉಪನ್ಯಾಸಕರ ಕಡೆಯಿಂದ ಇವರೊಂದು ವ್ಯಾಲ್ಯೂಯೇಷನ್ ಗಳನ್ನ ನಡೆಸ್ತಿರುವಂತದ್ದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ 25,000ಕ್ಕೂ ಅಧಿಕ ಮೌಲ್ಯಮಾಪಕರಿಂದ ವ್ಯಾಲ್ಯೂಯೇಷನ್ ಮಾಡಿಸಿದ್ದಾರೆ. ಅಂದ್ರೆ ಬೇಗನೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನ ಕೊಡುವಂತ ಒಂದು ಗುರಿಯನ್ನು ಅವರು ಹೊಂದಿದ್ದಾರೆ ಅಂತ ಇದರಲ್ಲಿ ಕೂಡ ಕಾಣಬಹುದಾಗಿರುತ್ತೆ. ಅವರು ಅಂದ್ಕೊಂಡಿರೋ ರೀತಿಯಲ್ಲಿ ಒಂದು ವ್ಯಾಲ್ಯೂಯೇಷನ್ ಸುಮಾರು 10 ದಿನದ ಆಸುಪಾಸಿನಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ರು. ಆದ್ರೂ ಕೂಡ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಕೂಡ ಇನ್ನ ನಡೀತಿರೋದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಗುರಿಯ ಪ್ರಕಾರದಲ್ಲಿ ಒಂದು ಏಪ್ರಿಲ್ ತಿಂಗಳ 3ನೇ ತಾರೀಕಿನ ವೇಳೆಗೆ ವ್ಯಾಲ್ಯೂಯೇಷನ್ ಬಹುತೇಕ ಕಂಪ್ಲೀಟ್ ಆಗಲಿದೆ ಅಂತ ಇಲಾಖೆಯವರ ಒಂದು ಗುರಿ ಇಟ್ಕೊಂಡಿರೋದಾಗಿರುತ್ತೆ. ಏಪ್ರಿಲ್ ತಿಂಗಳ 3ನೇ ತಾರೀಕಿನಂದು 3ನೇ ತಾರೀಕಿನ ಆಸುಪಾಸಿನಲ್ಲಿ ಅವರು ವ್ಯಾಲ್ಯೂಯೇಷನ್ ಎಲ್ಲ ಬಹುತೇಕವಾಗಿ ಪೂರ್ಣಗೊಳ್ಳಲಿದೆ. ಇನ್ನ ಕೆಲ ಅಂದ್ರೆ ವ್ಯಾಲ್ಯೂಯೇಷನ್ ಎಲ್ಲ ಬಹುತೇಕ ಪೂರ್ಣಗೊಂಡಿದೆ, ಕೆಲ ವಿಷಯಗಳ ಮೌಲ್ಯಮಾಪನ ಕಾರ್ಯ ಕೂಡ ನಡೀತಾ ಇದಾವೆ. ಇನ್ನ ಅಂದ್ರೆ ಏಪ್ರಿಲ್ ತಿಂಗಳ 3ನೇ ತಾರೀಕಿನ ಒಳಗಡೆ ಬಹುತೇಕವಾಗಿ ಎಲ್ಲ ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗಿ ಅಂತ ಅವರು ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ ಅವರು ನಂತರದ ಒಂದು 8ರಿಂದ 10 ದಿನಗಳಲ್ಲಿ ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಪಡೆದಿರುವಂತಹ ಮಾರ್ಕ್ಸ್ ನ ಬದಲಾವಣೆಯನ್ನು ಮಾಹಿತಿನ ಕೊಡಲ್ಲ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ಸುದ್ದಿಗಳು ಕೂಡ ಆಗಿತ್ತು. ಅಂದ್ರೆ ವ್ಯಾಲ್ಯೂಯೇಷನ್ ಆದ ತಕ್ಷಣ ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಯಾವ ತರ ಚೇಂಜಸ್ ಆಗಿದೆ, ಏನಕ್ಕಾಗಿದೆ ಅಥವಾ
ಬದಲಾವಣೆ ಆಗಿರೋದು ನಿಜಾನ ಸುಳ್ಳ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕ್ಲಾರಿಟಿ ಇಲ್ಲ ಅಂತ ಹೇಳ್ಬೋದಾಗಿರುವಂತದ್ದು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಮಾಹಿತಿಗಳು ಬರ್ತಾ ಇದಾವೆ. ಸೊ ಅಂದ್ರೆ ಇದು ಹಳೆ ಸಿಸ್ಟಮೇ ಕೂಡ ಫಾಲೋ ಆಗ್ತಿದೆ ಅಂತ ಕೂಡ ಕೆಲವೊಂದು ಸುದ್ದಿಗಳು ಕೂಡ ಇರುವಂತದ್ದು. ಹಳೆ ಸಿಸ್ಟಮ್ ಯಾವ ತರ ಅಂದ್ರೆ ವ್ಯಾಲ್ಯೂಯೇಷನ್ ಮಾಡ್ತಾರೆ, ವ್ಯಾಲ್ಯೂಯೇಷನ್ ಆದ ನಂತರದಲ್ಲಿ ಕೆಲ ದಿನಗಳಲ್ಲಿ ಇಂಟರ್ನೆಟ್ಗೆ ಒಂದು ಅಪ್ಲೋಡ್ ಮಾಡುವಂತ ಕಾರ್ಯ ಅಂದ್ರೆ ಕಂಪ್ಯೂಟರೀಕರಣವನ್ನ ವಿದ್ಯಾರ್ಥಿಗಳ ಮಾರ್ಕ್ಸ್ ಅನ್ನ ಮಾಡುವಂತ ಕಾರ್ಯ ಕೂಡ ಇರುತ್ತೆ ಅಂತ ಮಾಹಿತಿ ಇತ್ತು. ಸೊ ಇದೀಗ ಕೆಲವೊಂದು ಚೇಂಜಸ್ ಆಗಿದಾವೆ. ಇಲ್ಲ ವ್ಯಾಲ್ಯೂಯೇಷನ್ ಆದ ತಕ್ಷಣ ಕಂಪ್ಯೂಟರ್ಗೆ ಒಂದು ಮಾರ್ಕ್ಸ್ ಅಪ್ಲೋಡ್ ಮಾಡ್ತಾರೆ ಅಂತೆಲ್ಲ ಕೂಡ ಸುದ್ದಿ ಆಯಿತು. ಬಟ್ ಈಗ ಮತ್ತೆ ಇಲಾಖೆ ಅಧಿಕಾರಿಗಳ ಕಡೆಯಿಂದ ಬಂದಿರೋ ಮಾಹಿತಿ ಏನಂದ್ರೆ ವ್ಯಾಲ್ಯೂಯೇಷನ್ ಏಪ್ರಿಲ್ 3ಕ್ಕೆ ಕಂಪ್ಲೀಟ್ ಆದ್ರೆ ಸುಮಾರು 8 ರಿಂದ 10 ದಿನಗಳ ಒಂದು ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಮುಖಾಂತರ ನಂತರದಲ್ಲಿ ಕಂಪ್ಯೂಟರೀಕರಣ ವಿದ್ಯಾರ್ಥಿಗಳು ಪಡೆದಿರುವಂತಹ ಮಾರ್ಕ್ಸ್ ಗಳನ್ನ ಕಂಪ್ಯೂಟರ್ಗೆ ಹಾಕಲಾಗ್ತದೆ ಅಂತ ಅವರು ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಫಲಿತಾಂಶನ ನಿರೀಕ್ಷೆ ಮಾಡಬಹುದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಯಾವಾಗ ಸೆಕೆಂಡ್ PUC ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಇವಾಗ ಏಪ್ರಿಲ್ 5ಕ್ಕೆ ಬರುತ್ತೆ ಅಂತಿರಲ್ಲ, ಇನ್ನ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಈಗ ಬಂದಿರುವಂತದ್ದಾಗಿರುತ್ತೆ. ಸದ್ಯಕ್ಕೆ ಇಲಾಖೆ ಕಡೆಯಿಂದ ಬಂದಿರುವಂತಹ ಮಾಹಿತಿನೇ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಇದು ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಕೂಡ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ತಿಂಗಳ 2ನೇ ವಾರದ ಒಳಗಡೆ ಅಂದ್ರೆ ವಿದ್ಯಾರ್ಥಿಗಳು ಫಲಿತಾಂಶ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಏಪ್ರಿಲ್ ತಿಂಗಳ ಆಸುಪಾಸಿನ ಮೊದಲ ವಾರದಲ್ಲಂತೂ ಸಾಧ್ಯತೆ ತೀರಾ ಕಡಿಮೆ ಅಂತ ಈ ಒಂದು ಮಾಹಿತಿ ಹೇಳ್ತಾ ಇರುವಂತದ್ದಾಗಿರುತ್ತೆ. ಏಪ್ರಿಲ್ ತಿಂಗಳ 2ನೇ ವಾರದ ಒಳಗಡೆ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ನೀವು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಯಾವ ದಿನಾಂಕದಲ್ಲಾದ್ರೂ ಕೂಡ ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ ರಿಸಲ್ಟ್ ಬರುವ ಸಾಧ್ಯತೆ ಬಹುತೇಕವಾಗಿರುವಂತದ್ದಾಗಿರುತ್ತೆ. ಸೊ ವ್ಯಾಲ್ಯೂಯೇಷನ್ ಎಲ್ಲ ಕೂಡ ಇನ್ನು ಏಪ್ರಿಲ್ 3ನೇ ತಾರೀಕು ತನಕ ಕಂಪ್ಲೀಟ್ ಆಗುತ್ತದೆ ಅಂತ ಅವರೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸದ್ಯಕ್ಕಿರುವಂತಹ ಮಾಹಿತಿ ಇದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಅವರು ಕಂಪ್ಯೂಟರೀಕರಣ ಮಾಡ್ತಿದ್ದಾರೆ ಅಥವಾ ಮೊದಲೇ ಮಾಡಿದ್ದಾರೆ ಇನ್ನೊಂದ ಮತ್ತೊಂದ ಸದ್ಯಕ್ಕೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಅಥವಾ ಎಲ್ಲರಲ್ಲೂ ಕೂಡ ಗೊಂದಲ ಇದಾವೆ. ಬಟ್ ಈಗ ಅವ್ರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಸೊ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ನಂತರದಲ್ಲಿ ಮಾರ್ಕ್ಸ್ ಗಳನ್ನ ಕಂಪ್ಯೂಟರ್ಗೆ ಹಾಕ್ತಾರೆ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು ಕೂಡ ನೋಡ್ತಾ ಇರಬಹುದಾಗಿರುತ್ತೆ. ಹಾಗಾಗಿ ಅದಾದ ನಂತರದಲ್ಲಿ ಅಂದ್ರೆ 8 ರಿಂದ 10 ದಿನ ಸಮಯ ಅದಕ್ಕೆ ತಗೋತದೆ. ನಂತರದಲ್ಲಿ ಒಂದು ದಿನಾಂಕವನ್ನು ಪ್ರಕಟ ಮಾಡ್ತೀವಿ ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ದಿನಾಂಕ ಅಂತೂ ಸದ್ಯಕ್ಕೆ ಇಲ್ಲೂ ಕೂಡ ಅವರು ಮಾಹಿತಿನ ಕೊಟ್ಟಿಲ್ಲ. ಆದ್ರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಪರೀಕ್ಷಾ ಫಲಿತಾಂಶವನ್ನ ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ ಫಲಿತಾಂಶ ನಿರೀಕ್ಷೆ ಮಾಡಬಹುದು ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಅಧಿಕಾರಿಗಳ ಮೂಲಗಳು ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.